ಅಜ್ಜಿ. ಏನು ನನ್ನ ಮೊಮ್ಮಗಳ ಧ್ವನಿಯಲ್ಲಿ ಇಷ್ಟೊಂದು ಸಂತೋಷ? ಅಪ್ಪನ ಆಪರೇಷನ್ ಸಕ್ಸಸ್ಸಾ? ಹೌದಜ್ಜಿ. ಸಂತೋಷನಾ ನಿನಗೆ? ತುಂಬ ಸಂತೋಷ. ಇದೆಲ್ಲ ಆಗಿದ್ದು ನೀವು ಟೈಮ್ ಸರಿಯಾಗಿ ಅಷ್ಟೊಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದಕ್ಕೆ. ನಮ್ಮಲ್ಲಿ ಥ್ಯಾಂಕ್ಸ್ ಅಲ್ಲ. ಯಾಕೆ? ಯಾವಾಗಂತೆ ಡಿಸ್ಚಾರ್ಜು? ತಕ್ಷಣ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ದಂಗಿತ್ತು. ನಾನು ಡಾಕ್ಟರ್ ಹತ್ರ ಕೇಳಿ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ. ಮತ್ತೆ ಏನು ಮತ್ತೆ? ನಮ್ಮ ಸೊಸೆ ಯಾವಾಗ ನಮ್ಮ ಮನೆಗೆ ಬರೋದು? ಅಪ್ಪನ ನೋಡಿಕೊಂಡು ಮಾತಾಡಿಸಿದ ತಕ್ಷಣ ಬಂದ್ಬಿಡ್ತೀನಿ. ನೀನು ಯಾಕಿಷ್ಟು ಒಳ್ಳೆಯವಳಾಗಿದ್ದೀಯ ಜಾನ್ವಿ? ಹಣ ಅಂತೂ ಬಾಯಿ ಬಿಟ್ಟು ಕೇಳಲ್ಲ. ಅಪ್ಪನಿಗೆ ಆಪರೇಷನ್ ಆಗಿದೆ, ಒಂದು 4 ದಿನ ತವರಲ್ಲಿದ್ದು ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂತಾನೂ ಹೇಳ್ತಿಲ್ವಲ್ಲ? ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಅದೇ ಆಸೆ ಇತ್ತು ಅಜ್ಜಿ. ಸುಳ್ಳು. ಅಜ್ಜಿಗೆ ಸುಳ್ಳು ಹೇಳೋರು ಕಂಡ್ರೆ ಕೆಂಡದಷ್ಟು ಕೋಪ ಅಂತ ಗೊತ್ತಿದ್ದು ಸುಳ್ಳು ಹೇಳ್ತೀನ ನಾನು? ಅಪ್ಪನ ಮನೆ ಹೋಗಿ ಬರ್ತೀನಿ ಅಂತ ಮತ್ತೆ ಯಾಕೆ ಹೇಳಲಿಲ್ಲ? ನಾನು ಹೇಳಬೇಕು ಅನ್ನಷ್ಟರಲ್ಲಿ ನೀವೇ ಹೇಳಿಬಿಟ್ರಿ. ನೋಡಿದ್ಯಾ ನಿನ್ನ ಮನಸ್ಸನ್ನು ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ? ನನ್ನ ಅಜ್ಜಿ ಅಂದರೆ ಸುಮ್ಮನೆನಾ? ಜಾನ್ವಿ, ನಿನ್ನ ಮಗಳನ್ನ ನಾವೆಲ್ಲರೂ ನೋಡ್ಕೋತೀವಿ. ನೀನು 4 ದಿನ ತವ್ರ ಮನೆಗೆ ಹೋಗಿ ಅಪ್ಪನ ನೋಡಿ ಆರೈಕೆ ಮಾಡ್ಕೊಂಡು ಬಾ. ಸರಿ ಅಜ್ಜಿ, ಥ್ಯಾಂಕ್ ಯು. ಅಕ್ಕ, ಅಪ್ಪ ಕರಿತಿದ್ದಾರೆ. ಹಾಂ ಅಜ್ಜಿ, ಅಪ್ಪ ಕರೀತಿದ್ದಾರಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ, ಒಳ್ಳೇದಾಗಲಿ. ಜಾಸ್ತಿ ಹಾಗೆಲ್ಲ ಮಾಡಬೇಡಿ. ಈಗ ತಾನೇ ಆಪರೇಷನ್ ಆಗಿದೆ ತಾನೇ? ಈಗ ನಾನು ಗಟ್ಮುಟ್ಟಾಗಿದ್ದೀನಿ. ಆಪರೇಷನ್ ಬೇಡ ಅಂತ ರೇಗಾಡ್ತಾ ಇದ್ರಿ. ಮೊದಲು ಈ ಹಣ್ಣು ತಿನ್ನಿ. ಕರೆದ್ರಂತೆ? ಬಾ ಮಗಳೇ. ಗಂಡನ ಮನೆಗೆ ಹೋದ್ರು ಗಂಡು ಮಗು ಥರ ಆಸರೆ ಆಗ್ಬಿಟ್ಟೆ. ಅಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅತ್ತೆ ಮನೆಗೆ ಸೇರಿರೋ ಹೆಣ್ಮಗಳ ವಿಷಯದಲ್ಲಿ ಅತ್ತೆ ಮನೆಯವರಿಂದ ಯಾವಾಗ ಫೋನ್ ಬರುತ್ತೋ, ಯಾವ ಹೊಸ ಕಂಪ್ಲೇಂಟ್ ಹೇಳ್ತಾರೋ ಅನ್ನೋ ಭಯನೇ ಹೆತ್ತ ಜೀವಗಳಿಗಿರುತ್ತೆ. ಆದರೆ ನಿನ್ನ ವಿಷಯದಲ್ಲಿ ಅದೆಲ್ಲ ಸುಳ್ಳು ಮಾಡಿಬಿಟ್ಟೆ. ಈಗ ಯಾಕಪ್ಪ ಅದೆಲ್ಲ? ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನೀವು ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ. ಇಲ್ಲ, ಇವತ್ತು ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು. ರವಿ ಹೇಳ್ದ ಅನ್ಪೂರ್ಣಮ್ಮನವರಂತೆ ಹಣ ಕಳಿಸಿದ್ದು. ಹೌದಪ್ಪ. ಅತ್ತೆ ಮನೇಲಿ ನೀನು ಅಷ್ಟು ಒಳ್ಳೆತನದಿಂದ ನಡ್ಕೊಂಡು ಅವರನ್ನು ಒಳ್ಳೆತನದಲ್ಲಿ ನಡೆಸಿದ್ದಕ್ಕೆ ಇವತ್ತು ನನ್ನ ಆಪರೇಷನ್ಗೆ ನಿಮ್ಮ ಅತ್ತೆ ಮನೆಯವರು ಸಹಾಯ ಮಾಡಿದ್ದು. ಅವರೇನೋ ಸಹಾಯ ಮಾಡಿದ್ರು, ಆದರೆ ಅದು ದಾನ ಅಂತ ಕೂರಕ್ಕಾಗಲ್ಲ. ಈ ಸಹಾಯನ ಹೇಗಾದರೂ ಮಾಡಿ ತೀರಿಸ್ಬೇಕು. ಆ ದೇವರು ಆದಷ್ಟು ಬೇಗ ಮತ್ತೆ ನಾನು ಸಂಪಾದನೆ ಮಾಡಿ ಸಾಲ ತೀರಿಸೋ ಥರ ಮಾಡಬೇಕು. ಅಕ್ಕ ನಿಮ್ಗೆ ಆಪರೇಷನ್ ಮಾಡಿಸಿರೋದು ನೀವು ದುಡ್ದು ಸಾಲ ತೀರಿಸ್ಲಿ ಅಂತಲ್ಲ ಅಪ್ಪ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?